ಪ್ರತಿದಾಳಿಯ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂತಹ ಸಲುವಾಗಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಭಾರತದ ಅತ್ಯಂತ ಶಕ್ತಿಶಾಲಿಯಾದಂತಹ ಜಲಾಂತರ್ಗಾಮಿ ಉಡಾವಣಾ ಪ್ಯಾಲಿಸ್ಟೀನ್ ಕ್ಷಿಪಣಿ K6 ಅನ್ನ ಪರೀಕ್ಷಿಸಲು ಸಜ್ಜಾಗ್ತಾ ಇದೆ. ಇಷ್ಟು ದಿನ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಯುನೈಟೆಡ್ ದೇಶಗಳಲ್ಲಿ ಮಾತ್ರ ಈ ಕ್ಷಿಪಣಿ ಇತ್ತು. ಆದರೆ ಇದೀಗ ಭಾರತವು ಕೂಡ ಜಲಾಂತರ್ಗಾಮಿ ಕ್ಷಿಪಣಿಯನ್ನ ಹೊಂದಿರತಕ್ಕಂತಹ ದೇಶವಾಗಿ ಸೇರ್ಪಡೆಗೊಳ್ಳಲಿದೆ. ಹೌದು, ಸಿಂಧೂರ ಕಾರ್ಯಾಚರಣೆ ವೇಳೆ ಭಾರತ ತನ್ನ ಶಕ್ತಿಶಾಲಿ ಕ್ಷಿಪಣಿಗಳ ಮೂಲಕವೇ ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆ ಕೆಡಿಸಿತ್ತು. ಇದೀಗ ತನ್ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸುವಂತಹ ಸಲುವಾಗಿ ಭಾರತ ಅತ್ಯಂತ ಶಕ್ತಿಶಾಲಿ ಕಾರ್ಯತಂತ್ರ ಆಯುಧವಾಗಿ K6 ಸಬ್ಮೇರಿನ್ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷಿಸಲು ಸಿದ್ಧತೆಯನ್ನು ನಡೆಸ್ತಾ ಇದೆ. ಈ ಕ್ಷಿಪಣಿಯನ್ನ ರಕ್ಷಣಾ ಸಂಯೋಜನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ನ ಅಡ್ವಾನ್ಸ್ ನೇವಲ್ ಸಿಸ್ಟಮ್ ಲ್ಯಾಬೊರೇಟರಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದು, ಪರಮಾಣು ದಾಳಿ ಸಾಮರ್ಥ್ಯವನ್ನ ವೃದ್ಧಿಸುವಂತಹ ಸಲುವಾಗಿ ವಿನ್ಯಾಸಗೊಳಿಸಲಾಗಿದೆಯಂತೆ. ಅಲ್ಲದೆ ಈ ಕ್ಷಿಪಣಿಯಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಹೆಚ್ಚಾಗತಕ್ಕಂತಹ ಭದ್ರತಾ ಸವಾಲುಗಳನ್ನು ತಡೆಯಲು ಕೂಡ ಸಹಾಯವಾಗಲಿದೆಯಂತೆ. ಇನ್ನು K6 ಕ್ಷಿಪಣಿ ಭಾರತದ ಅತ್ಯಂತ ರಹಸ್ಯ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದ್ದು, ಕೆ ಸರಣಿಯನ್ನ ಇಂದಿಗೂ ಕೂಡ ರಾಷ್ಟ್ರೀಯ ಸುರಕ್ಷತಾ ಕಾರಣಕ್ಕಾಗಿ ರಹಸ್ಯವಾಗಿಡಲಾಗಿದೆ. ಸದ್ಯ ಕೆ ಸರಣಿಯಲ್ಲಿ K15, K4, K5 ಕ್ಷಿಪಣಿಗಳಿದ್ದು, ಇವುಗಳ ಸಾಲಿಗೆ K6 ಕ್ಷಿಪಣಿಯನ್ನ ಕೂಡ ಸೇರಿಸಲಾಗ್ತಾ ಇದೆ. ಇದರಿಂದ ನೆರೆ ರಾಷ್ಟ್ರಗಳು ಭಾರತದ ಮೇಲೆ ಪರಮಾಣು ದಾಳಿಯನ್ನು ನಡೆಸಿದ್ರೆ K6 ಕ್ಷಿಪಣಿ ಮೂಲಕ ಭಾರತ ಇನ್ನಷ್ಟು ಪರಿಣಾಮಕಾರಿಯಾಗಿ ಪ್ರತಿದಾಳಿಯನ್ನು ನಡೆಸಿ ಶತ್ರುಗಳನ್ನ ಭೇಟಿ ಆಡಲಿದೆಯಂತೆ. ಇನ್ನು K6 ಕ್ಷಿಪಣಿ ಭಾರತದ ಸ್ವದೇಶಿ ನಿರ್ಮಿತ ಕ್ಷಿಪಣಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯಾಗಿದ್ದು, ಘನ ಇಂಧನವನ್ನ ಹೊಂದಿದೆ. ಅಲ್ಲದೆ ಈ ಕ್ಷಿಪಣಿಯನ್ನ ಕ್ಷಿಪ್ರ ಸ್ಥಿರವಾಗಿಸಿ ಜಲಾಂತರ್ಗಾಮಿಗಳಿಂದ ನಂಬಿಕಾರ್ಹವಾಗಿ ಉಡಾವಣೆಗೊಳಿಸುತ್ತಂತೆ. ಇನ್ನು ಇದು ಒಂದೇ ಒಂದು ಕ್ಷಿಪಣಿ ಏಕಕಾಲದಲ್ಲಿ ಹಲವು ಗುರಿಗಳ ಮೇಲೆ ದಾಳಿಯನ್ನ ನಡೆಸಬಹುದಾಗಿದೆಯಂತೆ. ಅಂದರೆ K ಕ್ಷಿಪಣಿ 8,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು, ಭಾರತದ ಗಡಿಯಿಂದ ಪ್ರಯೋಗ ಮಾಡಿದರೆ ಪಾಕಿಸ್ತಾನ, ಚೀನಾ, ಯುರೋಪ್ ಮತ್ತು ಆಫ್ರಿಕಾದ ಭಾಗದ ಗಡಿಗಳಿಗೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆಯಂತೆ.